ನಮಸ್ಕಾರ ರೈತ ಮಿತ್ರರೇ, ಇವತ್ತು ನಾವು ಹೋಗ್ತಾ ಇರೋದು ಮೆಣಸಿನ್ಕಾಯಿ ಕೊಯ್ಯೋಕ್ಕೆ. ಮೆಣಸಿನ್ಕಾಯಿ ಕೊಯ್ಯೋ ಕೆಲಸ ಇನ್ನೂ ಮುಗ್ದಿಲ್ಲ, 3 ದಿನದಿಂದ ಕೊಯ್ತಾ ಇದ್ದೀವಿ. ಇಲ್ಲೊಬ್ಬರು ಬಂದು ಮನೆ ಮಾಡೋರೆ ನೋಡಿ, ಆದರೆ ಮನೆಯವರೇ ಇಲ್ಲ. ಪಕ್ಷಿ ಒಂದು ಗೂಡು ಕಟ್ಬಿಟ್ಟು ಹೋಗೈತೆ, 3 ಮೊಟ್ಟೆನೂ ಇಟ್ಬಿಟ್ಟು ಹೋಗೈತೆ. ಬಟ್ ಇದು ಯಾವ ಪಕ್ಷಿ ಅಂತ ನನಗೆ ಗೊತ್ತಿಲ್ಲ. ನನಗಾದರೆ ಭಯ ಆಗ್ತಾಯಿತ್ತು, ಗೂಡು ಬಿದ್ದುಬಿಡ್ತದೆ ಅಂತ. ಒಂದೇ ಒಂದು ಎಲೆಯಲ್ಲಿ ಅದು ಗೂಡು ಕಟ್ಟೈತೆ. ನಾನು ಗಿಡದಲ್ಲಿ ಮೆಣಸಿನ್ಕಾಯಿ ಕೊಯ್ದೇ ಇಲ್ಲ. ಈಗ ಗೂಡು ಬಿದ್ದಾದರೆ ಏನು ಮಾಡೋದು? 3 ಮೊಟ್ಟೆ ಬೇರೆ ಇತ್ತು, ಪಾಪ ಅಲ್ವಾ ಅಂತ. ಮೆಣಸಿನ್ಕಾಯಿ ಅಂತೂ ಗಿಡದ ತುಂಬ ಬಿಟ್ಟೈತೆ. ಇದು 2ನೇ ಕೊಯ್ಲು. ಮೊದಲು ಕೊಯ್ದಿದ್ದು ನಾವು ಗಣೇಶ ಹಬ್ಬ ಆಗಿ 2 ದಿನ ಆದಮೇಲೆ ಕೊಯ್ದ್ವಿ. ಇವತ್ತು ಕುಯ್ತಾ ಇದ್ದೀವಿ, 3 ದಿನದಿಂದನೂ ಕುಯ್ತಾ ಇದ್ದೀವಿ. ಈ ಸತಿ ಕಾಯಿ ತುಂಬ ಚೆನ್ನಾಗಿ ಬಿಟ್ಟೈತೆ. ರೇಟ್ ಮಾತ್ರ ಇಲ್ಲ. ನಿನ್ನೆ 30 ರೂಪಾಯಿ ಇತ್ತು, ಆದರೆ ಡಿಮ್ಯಾಂಡ್ ಇಲ್ಲದೆ ಇದ್ದಿದ್ದರಿಂದ 17 ರೂಪಾಯಿ 20 ರೂಪಾಯಿ ಅಷ್ಟಕ್ಕೆ ತೊಗೊಂಡಿದ್ದು. RMCಗೆ ತುಂಬ ಮೆಣಸಿನ್ಕಾಯಿ ಬರ್ತಾ ಇರೋದ್ರಿಂದ ಯಾರು ಮೆಣಸಿನ್ಕಾಯಿ ಅಂತೂ ಕೇಳ್ತಾ ಇಲ್ಲ. ತುಂಬ ರೇಟ್ ಡೌನ್ ಆಗೋಗೈತೆ. ನಿಮ್ಮ ಕಡೆ ಎಷ್ಟು ಮರೀದೆ ಕಮೆಂಟ್ ಮಾಡಿ. ನಿಮ್ಮ ಕಡೆ ಎಷ್ಟು ರೇಟು, RMC ರೇಟಿಂದ ಎಷ್ಟು ರೇಟಿಗೆ ತಗೋತಾರೆ ಅಂತ ಕಮೆಂಟ್ ಮಾಡಿ. ನಾವು ಹುಣಸೂರು RMCಗೆ ಹಾಕೋದು. ಹುಣಸೂರವ್ರಿದ್ದರೆ ಕಮೆಂಟ್ ಮಾಡಿ, ನಮ್ಮ ಕಡೆಯವರು ಅಂತ ಒಂದು ಖುಷಿ ಇರುತ್ತೆ. ಆಮೇಲೆ 2 ಬಟಾರ ಕೊಯ್ದ್ವಿ. ಅಂದರೆ ಒಂದು 89 kg ಬಂತು, ಇನ್ನೊಂದು 64 kg ಬಂತು. ಈ ಕಡೆ ಒಂದು ಕಡೆ ಕೊಯ್ದಿದ್ದೀವಿ. ಈ ಕಡೆ ಎಲ್ಲ ಪೂರ್ತಿ ಕೊಯ್ದಾಯಿತು. ಇನ್ನು ಈ ಕಡೆ ಅಷ್ಟೇ ಕೊಯ್ಬೇಕು. ಈ ಕಡೆ ಕೊಯ್ದರೆ ನಾಳೆ ಮುಗೀತದೆ. ಸುಮಾರು ಜನ ನಾನು ಹಳೆ ವಿಡಿಯೋಗೆ ಎಷ್ಟು kg ಬರ್ತದೆ ಕಮೆಂಟ್ ಮಾಡಿ ಅಂದಿದ್ದಕ್ಕೆ ಕಮೆಂಟ್ ಮಾಡಿದ್ರಿ. ಅದು 84 kg ಬಂತು. ಮೆಣಸಿನ್ಕಾಯಿ ಎಲ್ಲ ಕೊಯ್ದುಬಿಟ್ಟು ಮನೆಗೆ ಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟೇ.